ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ನೆಕ್ಸ್ಟು ಜೆ ಪಿ ನಗರ ಮತ್ತು ನಿಯರ್ ಟು ರಮಾಬಾಯಿ ನಗರ 30-50 ಡೈಮೆನ್ಷನ್ 3 BHK ಫುಲ್ಲಿ ಡೆವಲಪ್ಡ್ ಏರಿಯಾ. ಇದರದ್ದು ಬೆಲೆ ಹೇಳ್ತಾರೆ 1.25 ಕೋಟಿ. ಎಕ್ಸ್ಟ್ರಾ ಬೋರ್ವೆಲ್ ಹಾಕಿದ್ದಾರೆ ನೋಡಿ. ಇದು ಬೋರ್ವೆಲ್, ಕಾರ್ ಪೋರ್ಟಿಕೋ, ಲೆಫ್ಟ್ ಸೈಡಿಂದ ಗೇಟ್ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಪೋರ್ಟಿಕೋಗೆ ಹೋಗಿ ಕೆಲಸದವರು ಕೆಲಸ ಮುಗಿಸ್ಕೊಂಡು ಹಿಂಗೆ ಬರ್ಬೋದು ವಾಪಸ್. ಇದು ಮೇನ್ ಡೋರ್. ಎಲ್ಲ ಡೋರ್ ವಿಂಡೋಸ್ ಎಲ್ಲ ಕಂಪ್ಲೀಟ್ ಸಾಗವಾನಿ ಮರದಲ್ಲೇ ಮಾಡಿಸಿದ್ದಾರೆ. ಇದು ರಿಂಗ್ ರೋಡಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಇದು 4x8 ಚೌಕಟ್ಟು ಕೊಟ್ಟಿದ್ದಾರೆ. UPS ಇಟ್ಕೊಳ್ಳೋಕ್ಕೂ ಬಾಕ್ಸ್ ಇದೆ, ಒಂದು ಚಪ್ಪಲಿ ಇಟ್ಕೊಳ್ಳೋಕೆ ಒಂದು ಬಾಕ್ಸ್ ಮಾಡಿದ್ದಾರೆ ನೋಡಿ. ಲೀವಿಂಗ್ ಭಾಳ ದೊಡ್ಡದಾಗಿ ಮಾಡಿದ್ದಾರೆ. ಎಲ್ಲ ವಿಂಡೋಸ್ ಕಂಪ್ಲೀಟ್ ಟೀಕುಡಲ್ಲೇ ಮಾಡಿರೋದು. TV ಕ್ಯಾಬಿನೆಟ್, ಇದು ಮೊದಲನೇ ಬೆಡ್ರೂಮ್. ಅದ್ರ ಪಕ್ಕದಲ್ಲಿ ಪೂಜಾ ರೂಮ್, ಅದ್ರ ಪಕ್ಕದಲ್ಲಿ 2ನೇ ಬೆಡ್ರೂಮು. ಅದಾದಮೇಲೆ ಡೈನಿಂಗ್ ಮತ್ತು ಕಿಚನ್. ಮೊದಲನೇ ಬೆಡ್ರೂಮ್ ಇದು. ಎಲ್ಲ ಕಡೆನೂ ಫಾಲ್ ಸೀಲಿಂಗ್ ಮತ್ತು ಫ್ಯಾನ್ ಹಾಕಿದ್ದಾರೆ. ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟು ಕೂಡ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಇದು. ಅಟ್ಯಾಚ್ ಬಾತ್ರೂಮ್ಗೆ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್. ಟೋಟಲಿ ಬೆಡ್ರೂಮಲ್ಲಿ 2 ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ, ಒಂದು ಕಾಮನ್ ಬಾತ್ರೂಮ್ ಮಾಡಿದ್ದಾರೆ. ಅದರಲ್ಲೂ ಒಂದು ಇಂಡಿಯನ್ ಟಾಯ್ಲೆಟು ಬೇರೆ ಮಾಡಿದ್ದಾರೆ. ಇದು ಮೈಸೂರು ಸಿಟಿ ಸೆಂಟ್ರಿಂದ 9 ಕಿಲೋಮೀಟ್ರ್ ಆಗ್ಬೋದು. ರಿಂಗ್ ರೋಡಿಂದ 1/2 ಕಿಲೋಮೀಟ್ರ್. ನೆಕ್ಸ್ಟು ಜೆ ಪಿ ನಗರ ನಿಯರ್ ಟು ರಮಾಬಾಯಿ ನಗರ. ನೋಡಿ, ಇದೊಂದು ಬೆಡ್ರೂಮು. ಈ ಬೆಡ್ರೂಮ್ಗೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ ಮತ್ತು ಅಟ್ಯಾಚ್ ಬಾತ್ರೂಮ್ ಇದರಲ್ಲೂ ಮಾಡಿದ್ದಾರೆ. ಇದಕ್ಕೂ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲ್ ಮತ್ತು ಇದರಲ್ಲೂ ಫಾಲ್ ಸೀಲಿಂಗ್ ಫ್ಯಾನ್ ಎಲ್ಲ ಹಾಕಿದ್ದಾರೆ. 1.25 ಕೋಟಿ ಇದರದ್ದು ಬೆಲೆ ಹೇಳ್ತಾ ಇದ್ದಾರೆ. 30-50 3 BHK. ನೋಡಿ, ಇದು ಕಿಚನ್ ಕಮ್ ಡೈನಿಂಗ್. ಡೈನಿಂಗನ್ನು ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ವಾಶ್ ಬೇಸಿನ್, ಆಸ್ ಪರ್ ವಾಸ್ತು ಈಸ್ಟ್ ಫೇಸಿಂಗೇ ಕೊಟ್ಟಿದ್ದಾರೆ ಕಿಚನ್.
ಚಿಮ್ನಿನೂ ಹಾಕಿದ್ದಾರೆ. ಫುಲ್ಲಿ ಲೋಡೆಡ್ ಕಿಚನ್, ಗ್ಯಾಸ್ ಸಿಲಿಂಡ್ರನ್ನ ಪೈಪು, ಮೂರನೇ ಬೆಡ್ರೂಮ್ ಇದು. ಇದಕ್ಕೂ ಫಾಲ್ಸ್ ಸೀಲಿಂಗ್ ಮತ್ತು ಫ್ಯಾನ್ ಇದೆಲ್ಲ ಮಾಡಿದ್ದಾರೆ. ಕಟನ್ಗೆ ರಾಡ್ಸ್ ಹಾಕಿದ್ದಾರೆ. ವಾರ್ಡ್ರೋಬ್ ಇದಕ್ಕೂ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಮೇಲ್ಗಡೆ ರಾಫ್ಟು ಕೂಡ ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮ್ಗೆ ಇಂಡಿಯನ್ ಟಾಯ್ಲೆಟ್ ಫಿಟ್ ಮಾಡಿದ್ದಾರೆ. ಯುಟಿಲಿಟಿ ಇದರಲ್ಲಿ ಸಬ್ಮರ್ಸಿಬಲ್ ಪಂಪು ಹಾಕಿದ್ದಾರೆ. ಒಂದು ಬೋರ್ವೆಲ್ ಹಾಕಿದ್ದಾರೆ ನೋಡಿ. ಇದು ಸಮ್ ಟ್ಯಾಂಕ್. ಹೊರಗಡೆಯಿಂದ ಕೆಲಸದವರು ನೋಡಿ ಇಲ್ಲಿಂದ ಬರ್ಬೋದು. ಈ ಕಿಟಕಿ ಅಡ್ಡ ಬಂದ್ಬಿಟ್ಟಿದೆ.